ಸ್ನೇಹಿತರೆ, ನಮ್ಮಲ್ಲಿ ಒಬ್ರು ಡಿಸ್ಬರ್ಜ್ ಪ್ಲಸ್ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಬಂದಿದ್ರು. ಅವ್ರಿಗೆ ಸೊ 50 ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದ್ರು? 50% ಕಡಿಮೆ. ಕಾಲಕ್ಕೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ಬಡ್ಸಕ್ ಆಗ್ತಿರ್ಲಿಲ್ಲ, ನಾನೇ ಬಡ್ಸ್ಬೇಕಿತ್ತು, ಬಡ್ಸಕ್ಕೆಲ್ಲ ಆಗ್ತಿರ್ಲಿಲ್ಲ, ಈಗ ನಾನೇ ಮಾಡ್ತೀನಿ. ಬಡ್ಸಕ್ಕೆಲ್ಲ ಆಗ್ತಿರ್ಲಿಲ್ಲ. ಮತ್ತೆ ಕಾಲಕ್ಕೆ ಬರ್ತಾ ಇದೆ. ಫಸ್ಟ್ 2 ಸ್ಟೆಪ್ ಹತ್ತಕ್ಕೆ ಆಗ್ತಿರ್ಲಿಲ್ಲ ಸರ್, ಇವಾಗ ಹತ್ತಕ್ಕೆ ಆಗ್ತಾ ಇದೆ. ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ತುಂಬಾ. ಇವಾಗ ತುಂಬಾ ನಿಂತ್ಕೊಂತೀನಿ. ಬೆಳಿಗ್ಗೆ ಒಂದು 10 ಗಂಟೆಯಿಂದ ಸಂಜೆ 4 5 ಗಂಟೆ ಗಂಟ ನಿಂತೇ ಇರ್ತೀನಿ ಸರ್. ಹೋಟ್ಲು ಮಾಡ್ತೀನಿ. ಚಿಕನ್ ಬೋಟಿ, ನಾನ್ ವೆಜ್ ಎಲ್ಲ. ಸೊ ನಾನ್ ವೆಜ್ ಅಲ್ಲಿ ಯೂಶಲಿ ಸ್ನೇಹಿತರೆ, ನಾನ್ ವೆಜ್ ತಿನ್ನೋರಿಗೆ ಒಂದು ಮನವಿ ಏನಂದ್ರೆ, ಆ ನಾನ್ ವೆಜ್ ಪರ್ ಸೆ ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಅದು ಓಕೆ, ಇಟ್ ಇಸ್ ಲೈಕ್ ಹಿಂದಿನ ಕಾಲದಿಂದ ನಾನ್ ವೆಜಿಟೇರಿಯನ್ ತಿಂದಿರೋರು ಬಂದಿದ್ದಾರೆ, ವೆಜಿಟೇರಿಯನ್ ತಿಂದಿರೋರು ಬಂದಿದ್ದಾರೆ. ಎರಡಿಗೂ ಅವ್ರವ್ರದೇ ಆಗಿರ್ತಕ್ಕಂಥ ಫುಡ್ನ ಒಂದು ಮಹತ್ವ ಇದೆ. ಪ್ಲಸ್ ಆಕ್ಚುಲಿ ಮೈನಸ್ ಇರೋದೇನಂದ್ರೆ, ಮುಖ್ಯವಾಗಿ ಈ ಇನ್ಫ್ಲಮೇಟರಿ ಫುಡ್ಸ್, ಕಾಫಿ, ಟೀ, ಹಾಲು, ಗೋಧಿ, ಮೈದಾ, ಈ ಪರೋಟ. ನಾನ್ ವೆಜ್ ಜೊತೆಗೆ ಏನ್ ಮಾಡ್ತಾರೆ, ಪರೋಟ ತಿಂತಾರೆ, ಆಮೇಲೆ ಚಪಾತಿ ತಿಂತಾರೆ, ಚಪಾತಿ, ಚಿಕನ್ ಕರಿ. ಇವು ಕಾರ್ಬೋಹೈಡ್ರೇಟ್ಗಳು ತಿನ್ಬಾರ್ದು, ಮೇನ್ಲಿ ಅವು ಡೇಂಜರ್. ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಮುಖ್ಯವಾಗಿ ನಾನ್ ವೆಜ್ಗೆ ನಾವು ಮಾಡುವಾಗ ಏನಾಗ್ತಾರೆ, ಆಯಿಲ್ ಹಾಕ್ತಾರೆ. ಬಳಸ್ತಕ್ಕಂಥ ಆಯಿಲ್ ಏನಂದ್ರೆ ರಿಫೈಂಡ್ ಆಯಿಲ್, ಅದು ಅಲ್ವಾ? ರಿಫೈಂಡ್ ಆಯಿಲ್ ತಾನೇ ನೀವು ತರೋದು? ಅದೇ ರಿಫೈಂಡ್ ಆಯಿಲ್ ಅಂದ್ರೆ ಅದೇನೆ. ಸನ್ ಪ್ಯೂರ್ ಮತ್ತೆ ಎಲ್ಲ ಬರ್ತಾವಲ್ಲ, ಗೋಲ್ಡ್ ವಿನ್ನರ್, ಫ್ರೀಡಮ್. ನೋ ಅವ್ರಿಗೆ ಬೇಡ, ಅದು ಅವರಿಗೆ ಯಾವ್ದು ರೀತಿ ಏನಿರುತ್ತೆ ಅದನ್ನ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಬಿಕಾಸ್ ನಿಮ್ ಕೆಲಸ ನೀವು ಮಾಡ್ಕೊಂತ ಹೋಗಿ, ಅದು ಪ್ರಾಬ್ಲಮ್ ಇಲ್ಲ. ನೀವು ಮಾಡ್ಕೊಳ್ಳುವಾಗ, ನೀವು ತಿನ್ನುವಾಗ ಅದಕ್ಕೆ ಆಯಿಲ್ ಚೇಂಜ್ ಮಾಡಿ ಅಥವಾ ತುಪ್ಪ ಹಾಕೊಳ್ಳಿ. ಮೋಸ್ಟ್ಲಿ ಬಂದು ಗೀ ಯೂಸ್ ಮಾಡಿ.